ಒಂದು ತಿಳ್ಕೊಳ್ಳಿ, ನೆಮ್ಮದಿಯನ್ನಾಗಲಿ ಅಥವಾ ಭಗವಂತನನ್ನಾಗಲಿ ಹೊರಗಡೆ ಹುಡುಕುವ ಪ್ರಯತ್ನವೇ ಮೂರ್ಖತನ. ದೊಡ್ಡವರು ಹೇಳ್ತಾರೆ, ಹೊರಗಡೆ ಹುಡುಕಬೇಡಿ, ನೆಮ್ಮದಿ ಹೊರಗಿಲ್ಲ ಅಥವಾ ಭಗವಂತ ಹೊರಗಿಲ್ಲ, ಅವನು ಎಲ್ಲ ಕಡೆ ಇದ್ದಾನೆ. ಆದರೆ ನೀನು ನಿನ್ನ ಒಳಗಿಂದ ಶುರು ಮಾಡು. ಹೊರಗಡೆ ಇರುವುದು ಕಾಣ್ಲಿಕ್ಕೆ ಬಹಳ ತಡ, ಆದರೆ ಒಳಗಡೆ ಹುಡುಕು, ನಿನ್ನೊಳಗಡೆ ನೀನಿಳಿ ಅಲ್ವಾ? ಯಾಕಂದ್ರೆ ನಾವು ನೆಮ್ಮದಿಯನ್ನ, ಸಂತೋಷವನ್ನ, ಭಗವಂತನನ್ನ ಹೊರಗಡೆ ಹುಡುಕ್ತಾ 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 ಎಂದೋ ಒಂದು ದಿನ ಅರ್ಥವಾಗುತ್ತೆ, ಅಯ್ಯೋ ಹೊರಗಡೆ ಇರಲಿಲ್ಲ, ಅವನು ಒಳಗಡೆ ಇದ್ದ. ಇದನ್ನು ಎಲ್ಲ ಮಹನೀಯರು ಹೇಳೋಗಿದ್ದಾರೆ. ನಿನ್ನೊಳಗೆ ನೀನಿಳಿ, ನಿನ್ನ ನೀನು ಅರ್ಥ ಮಾಡಿಕೋ. ನಿನ್ನ ಮನೆ ಮತ್ತೆ ನಿನ್ನ ಮನಸ್ಸಿನ ಒಳಗಡೆ ಶುರುವಾಗುವ ದ್ವೇಷ, ಕಲಹ ಅಥವಾ ದುಗುಡ, ಆತಂಕ, ಇವುಗಳನ್ನು ನೀನೇ ಶಮನ ಮಾಡು, ನೀನೇ ನಾಶ ಮಾಡು, ನೀನೇ ದೂರ ಮಾಡಿಕೊಳ್ಳೋ ಪ್ರಯತ್ನ ಮಾಡು. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ನಾವು ಅವರು ಸರಿ ಇದ್ದಾರೆ, ಇವರು ಸರಿ ಇಲ್ಲ, ಇವರು ಒಳ್ಳೆಯವರು, ಇವರು ಕೆಟ್ಟವರು, ಈ ಲಿಸ್ಟ್ ಮಾಡ್ತಾನೆ ನಮ್ಮ ಜೀವನ ಮುಗಿದು ಹೋಗ್ಬಿಟ್ಟಿದೆ. ಇಲ್ಲ, ನಾವು ಹೊರಗಡೆ ಅವರಿಂದ ನನಗೆ ಸಂತೋಷ, ಅವ್ರನ್ನ ನೋಡಿದ್ರೆ ನನಗೆ ಸಂತೋಷ, ಅಥವಾ ಅವರು ಮಾತಾಡಿಸಿದ್ರೆ ನನಗೆ ಸಂತೋಷ, ಅಥವಾ ಅವ್ರು ಇಲ್ಲದೆ ಹೋದರೆ ನಾನಿರಲ್ಲ, ಅಥವಾ ಇಲ್ಲಿ ಈ ಗುಡಿಗೆ ಹೋದರೆ ದೇವರು ಸಿಗ್ತಾನೆ, ಅಥವಾ ಈ ಮಸೀದಿಗೆ ಹೋದರೆ ದೇವರು ಸಿಗ್ತಾನೆ, ಈ ಚರ್ಚ್ಗೆ ಹೋದರೆ ದೇವರು ಸಿಗ್ತಾನೆ. ಅವೆಲ್ಲ ಶ್ರದ್ಧಾ ಕೇಂದ್ರಗಳು. ನಿಮಗೆ ಭಗವಂತ ಎಲ್ಲಿ ಸಿಗ್ತಾನೆ ಅಥವಾ ಭಗವಂತನನ್ನು ಕಾಣಲಿಕ್ಕೆ, ನಿಮ್ಮ ಅಂತರಂಗವನ್ನು ಶುದ್ಧೀಕರಿಸಲಿಕ್ಕೆ ಅವು ಶ್ರದ್ಧಾ ಕೇಂದ್ರಗಳೇ ಹೊರತು ಅಲ್ಲಿದ್ದಾನೆ ಅಂತ ಅಲ್ಲ. ಅವನು ಅಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ, ಅದಕ್ಕೂ ಮೀರಿ ನಿಮ್ಮ ಅಂತರಂಗದಲ್ಲಿ ಇದ್ದಾನೆ. ಕಂಕ್ಳಲ್ಲಿ ಮಗ ಹಿಡ್ಕೊಂಡು ಊರಲ್ಲೆಲ್ಲ ಹುಡುಕಿದ್ರೆ ಏನು ಮೂರ್ಖತನವಾಗುತ್ತೋ ಹಾಗೆ ನಾನು ದೇವರನ್ನು ಹೊರಗಡೆ ಹುಡುಕುವುದು ಅಷ್ಟೇ ಮೂರ್ಖತನವಾಗುತ್ತೆ. ಅದಕ್ಕೆ ಪುರಂದರದಾಸರು ಹೇಳ್ತಾರಲ್ಲ, ಪಿಂಡಾಂಡದೊಳಗಿನ ಗಂಡನ ಮರೆತು ಮುಂಡೆಯರಾದರು ಪಂಡಿತರೆಲ್ಲ ಅಂತ. ಇದು ನನ್ನ ಮಾತಲ್ಲ, ದಾಸರು ಮಾತು. ಪಿಂಡಾಂಡ ಅಂದರೆ ಈ ದೇಹ, ನಮ್ಮ ಒಳಗಡೆ ಇರ್ತಕ್ಕಂಥ ಗಂಡ ಅಂದರೆ ಭಗವಂತ, ಯಜಮಾನ, ಒಡೆಯ. ಪಿಂಡದೊಳಗಿನ ಗಂಡನ ಮರೆತು ಮುಂಡೆಯರಾದರು ಪಂಡಿತರೆಲ್ಲ ಅಂದರೆ ಎಷ್ಟು ಜನ ಹೇಳ್ತಾರಲ್ಲ, ಅಲ್ಲೂ ಹೋಗು, ಇಲ್ಲಿ ಹೋಗು, ಅದನ್ನು ಮಾಡು, ಇದನ್ನು ಮಾಡು. ಎಲ್ಲೂ ಇಲ್ಲ, ನಿಮ್ಮ ಅಂತರಂಗದಲ್ಲೇ ಇದ್ದಾನೆ. ಇದನ್ನೇ ದಾಸರು ಹೇಳುವುದು, ಹೊರಗಡೆ ಹುಡುಕಬೇಡಯ್ಯ, ನಿನ್ನೊಳಗಡೆ ಹುಡುಕು. ಅಯ್ಯೋ ಏನು ಸರ್ ಮಾಡೋದು, ಕೆಲವೊಮ್ಮೆ ಹಿಂಗಾಗ್ಬಿಡುತ್ತೆ. ಅಯ್ಯೋ ಮನೇಲಿ ನೆಮ್ಮದಿ ಇಲ್ಲ, ವ್ಯವಹಾರದಲ್ಲಿ ನೆಮ್ಮದಿ ಇಲ್ಲ, ಅಲ್ಲಿ ನೆಮ್ಮದಿ ಇಲ್ಲ, ಇಲ್ಲಿ ನೆಮ್ಮದಿ ಇಲ್ಲ. ನೀವೇನೋ ಹೇಳ್ತೀರಿ ನೆಮ್ಮದಿಯಾಗಿರಿ ಅಂತ, ಯಾರೂ ನೆಮ್ಮದಿ ಕೊಡಲ್ಲ. ಹೌದು, ಯಾರೂ ನೆಮ್ಮದಿಯಾಗಿ ನಿಮ್ಮನ್ನು ಇಡ್ಲಿಕ್ಕೆ ಬಿಡೋದಿಲ್ಲ, ಅಥವಾ ಯಾರೂ ನಿಮಗೆ ನೆಮ್ಮದಿ ಕೊಡ್ಲಿಕ್ಕೆ ಹುಟ್ಟು ಬಂದಿಲ್ಲ. ಆಗಾಗ ಕೆಲವರಿಂದ ಪ್ರೀತಿ ಸಿಗುತ್ತೆ. ಆ ಪ್ರೀತಿ ಕೊಟ್ಟವರೇ ಮತ್ತು ನಾಳೆ ದಿನ ನಿಮಗೆ ದುಃಖ ಕೊಡ್ತಾರೆ. ಏನಪ್ಪ ಇದು ವಿಪರ್ಯಾಸ, ನಿನ್ನೆ ನನಗೆ ಸ್ನೇಹಿತ ಆದವನು ಇವತ್ತು ಅವನ ಇಚ್ಛೆಯಂತೆ ನಾನು ನಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ವಿರೋಧ ಮಾಡ್ತವನಲ್ಲಪ್ಪ, ಏನಿದು? ಇಲ್ಲ, ಎಲ್ಲರೂ ಕೂಡ ಅವರವರ ಕರ್ಮಶೇಷಗಳನ್ನು ಕಳೀತಾ ಇದ್ದಾರೆ. ನೋಡಿ, ಏನಪ್ಪ ಮಾಡೋದು, ಈ ಜಗತ್ತು ಹಿಂಗೆ ಆಗ್ಬಿಟ್ಟಿದೆ ಕಣೆಯ. ಒಳ್ಳೆತನಕ್ಕೆ ಸತ್ಯವಂತರಿಗಿದು ಕಾಲವಲ್ಲ, ಅಯ್ಯೋ ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೇಳಿದ್ದು ಹೌದು. ಏನು ಮಾಡೋಕ್ಕಾಗಲ್ಲಪ್ಪ, ಇದ್ದಿದ್ದೇ ಬದುಕಬೇಕಪ್ಪ, ಈಸಬೇಕು, ಇದ್ದು ಜಯಿಸಬೇಕು. ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೇಳಿದ ಅದೇ ಮಹನೀಯರು ಅಥವಾ ಅಂಥ ದೊಡ್ಡವರೆಲ್ಲ ಈಸಬೇಕು, ಇದ್ದು ಜಯಿಸಬೇಕು ಅಂತಲೂ ಹೇಳಿದ್ರು. ಅಂದರೆ ನೋಡಿ, ವಾಸ್ತವವನ್ನು ಒಪ್ಕೊಳ್ಳೋದು. ಹೌದಪ್ಪ, ಒಳ್ಳೆತನಕ್ಕೆ ಬೆಲೆ ಇಲ್ಲ ಕಣೆಯ, ಏನು ಒಳ್ಳೆತನ ತೋರಿದ್ರು ಈ ಸಮಾಜ ಏನೇನೋ ಮಾತಾಡುತ್ತೆ, ಇಲ್ಲ ಕಣೆಯ ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೇಳೋದು ಹೌದು, ಇದು ವಾಸ್ತವ. ಆದರೆ ಭರವಸೆ ಇರಬೇಕಲ್ಲ. ಪರವಾಗಿಲ್ಲಪ್ಪ, ಒಳ್ಳೆತನದಲ್ಲಿ ಬದುಕು, ಏನು ಭಗವಂತ ಇದ್ದಾನೆ ಅಲ್ವಾ? ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಎಲ್ಲ ಕುಸಿದು ಬಿದ್ದರೂ ಕೂಡ ನೆಲ ಅಂತ ಇದೆ, ಭಗವಂತ ಅಂತ ಇದ್ದಾನೆ, ಅವನು ಹಿಡ್ಕೊಳ್ತಾನೆ. ಏನು ಭಯ ಬೇಡ. ಅಬ್ಬಬ್ಬ ಅಂದ್ರೆ ಏನಾಗಬಹುದು, ಸಾವಾಗಬಹುದಾ? ತೊಂದರೆ ಇಲ್ಲ, ಅವನಿದ್ದಾನೆ, ಅವನು ಕಾಪಾಡಿಕೊಳ್ತಾನೆ. ಈ ಅಭಯ ನಮಗೆ ಬರಬೇಕು, ಈ ಧೈರ್ಯ ನಮಗೆ ಬರಬೇಕಂದ್ರೆ ನಾವು ಶುದ್ಧ ದಾರಿಯಲ್ಲಿರಬೇಕು, ನಾವು ಧರ್ಮದ ದಾರಿಯಲ್ಲಿರಬೇಕು.
ಅಲ್ವಾ? ಅದಕ್ಕೆ ದಾಸರಿ ಹೇಳಿದ್ರು, ಪಿಂಡದೊಳಗಿನ ಗಂಡನ ಮರೆತು ಮುಂಡೆಯರಾದರೂ ಪಂಡಿತರೆಲ್ಲ. ಹೊರಗಡೆ ಹುಡುಕ್ತಾ, ಅಲ್ಲೂ ಹುಡುಕ್ತಾ, ಇಲ್ಲೂ ಹುಡುಕ್ತಾ, ಎಲ್ಲೂ ಇಲ್ಲ. ನೋಡಿ, ಈಗ ನಾನು ನನ್ನ 27ನೇ ವಯಸ್ಸಿನಲ್ಲಿ ಅಥವಾ ನನ್ನ ಈ ಬದುಕಲ್ಲಿ ಯಾರೊಬ್ಬರಿಗೂ ನಾನು ನಂಬಿಸಿ ದ್ರೋಹ ಮಾಡಿಲ್ಲ, ಯಾರಿಗೂ ಕೊಡಬೇಕಾದ ಹಣವನ್ನು ಕೊಡದೆ ಸತಾಯಿಸಿಲ್ಲ, ಅಥವಾ ಯಾರ್ದೋ ಬದುಕಿಗೆ ನಾನು ತೊಂದರೆ ಕೊಟ್ಟಿಲ್ಲ, ಮೋಸ ಮಾಡಿಲ್ಲ, ಇನ್ನೇನೋ ಮಾಡಿಲ್ಲ. ಇಷ್ಟು ತೃಪ್ತಿ ನನಗಿದೆಯಲ್ಲ, ನಾನು ತುಂಬ ಖುಷಿಯಿಂದ ಇದ್ದೀನಿ. ಯಾಕೆ? ನನ್ನ ಬದುಕು ಯಶಸ್ಸಲ್ಲಿದೆಯೋ ಇಲ್ವೋ ನನಗೆ ಬೇಡ, ಅಥವಾ ನನ್ನ ಬದುಕು ಯಾವಾಗಲೂ ಗೆಲ್ತಾ ಸೋಲ್ತಾ ನನಗದು ಬೇಡ. ಆದರೆ ನಾನು ಯಾರ ಗೆಲುವಿಗೂ ಅಡ್ಡಿ ಬಂದಿಲ್ಲ, ಯಾರ ಯಶಸ್ಸಿಗೂ ನಾನು ಬೆಂಕಿ ಇಟ್ಟಿಲ್ಲ, ಯಾರ ನೆಮ್ಮದಿಗೂ ನಾನು ಕೊಳ್ಳಿ ಇಟ್ಟಿಲ್ಲ ಅನ್ನೋ ಖುಷಿ, ನೆಮ್ಮದಿ ನನಗಿದೆ ಅಲ್ವಾ? ಅದಕ್ಕೆ ಯಾರೋ ದೊಡ್ಡವರು 1-2 ಸಾಲ ಬರೆದಿದ್ರು, ಬರೆದಿಟ್ಟಂತೆ ಬದುಕೋಕ್ಕಾಗುವುದಿಲ್ಲ ಅಲ್ವಾ? ಹೇಳದಂತೆ ಬದುಕೋಗುವುದು ಕಷ್ಟ, ಬರೆದಿಟ್ಟಂತೆ ಬದುಕೋದು ಕಷ್ಟ. ಆದರೆ ಇನ್ನೊಬ್ಬರಿಗೆ ನೋವು ಮಾಡದಂತೆ, ಇನ್ನೊಬ್ಬರಿಗೆ ಅನ್ಯಾಯ ಮಾಡದಂತೆ, ಇನ್ನೊಬ್ಬರನ್ನ ಕಸಿದುಕೊಳ್ಳದಂತೆ ಬದುಕಬಹುದಲ್ಲ. ಇನ್ನೊಬ್ಬರಿಗೆ ನೋವು ಮಾಡೋದು, ಇನ್ನೊಬ್ಬರು ಜೀವನ ಹಾಳು ಮಾಡೋದು, ಬರೆದಿಟ್ಟಂತೆ ಬದುಕಬೇಕು ಅಂತ ಏನಿಲ್ಲ, ಅದಾಗುವುದೂ ಇಲ್ಲ. ಏನೇನೋ ತಪ್ಪಾಗುತ್ತವೆ ಅಲ್ವಾ? ಹಾಗಾಗಿ ನಾವು ನಮ್ಮೊಳಗಡೆ ನಮ್ಮ ಕೋಪ, ನಮ್ಮ ತಾಪ, ಅವ್ರು ಗೆಲ್ತವ್ರೆ ನಾನು ಹಿಂಗೆ ಇದ್ದೀನಲ್ಲಪ್ಪ, ಅಥವಾ ಅವ್ರ ಗೆಲುವನ್ನು ಏನಾದರೂ ಮಾಡಿ ತಡಿಬೇಕು, ಅಥವಾ ಅವನು ಮುಂದೆ ಹೋಗ್ತಾವನೆ ನಾನು ಇಲ್ಲೇ ಇದ್ದೀನಲ್ಲಪ್ಪ. ನೋಡಿ, ಇನ್ನೊಬ್ಬರ ಗೆಲುವು ಕಂಡಾಗ ಅಯ್ಯೋ ನಾನು ಇಲ್ಲೇ ಇದ್ದೀನಲ್ಲಪ್ಪ ಅಂತ ಎಚ್ಚರ ಆಗಿ, ಅದು ಒಳ್ಳೆ ಗುಣ. ಆದರೆ ಅವನು ಮುಂದೆ ಹೋಗ್ಬಿಟ್ನಲ್ಲ, ಇಲ್ಲ ನಾನು ಬಿಡಲ್ಲ, ಈ ಬುದ್ಧಿ ನಮಗೆ ಬರಬಾರ್ದು. ಎಲ್ಲರಿಗೂ ಭಗವಂತ ಒಂದೊಂದು ಕಾಯಕ ಅಂತ ಇಟ್ಟಿರ್ತಾನೆ. ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡಬೇಕು. ನಮಗಿಂತ ಮುಂದೆ ಯಾರಿದ್ದಾನೆ, ನಮಗಿಂತ ಹಿಂದೆ ಯಾರಿದ್ದಾನೆ, ಇದ್ರ ಬಗ್ಗೆ ಯೋಚನೆನೂ ಮಾಡಲಿಕ್ಕೆ ಹೋಗಬಾರ್ದು. ಹಂಗೂ ನಿನ್ನ ಕಣ್ಣಿಗೆ ಕಾಣ್ತಾ ಮುಂದಿರೋರನ್ನು ಸಂಭ್ರಮಿಸಿ. ಮುಂದಿದ್ದಾರೆ ಅಂದರೆ ಅವ್ರು ನಿಮಗಿಂತ ಎತ್ತರವಾದ ಜಾಗದಲ್ಲಿ ಅಥವಾ ಗೆಲುವಿನಲ್ಲಿದ್ದಾರೆ, ಅವ್ರ ಗೆಲುವನ್ನು ಸಂಭ್ರಮಿಸೋ, ನೀನು ಗೆಲ್ತೀಯ. ನಿನ್ನ ಹಿಂದೆ ಇರುವ ಅಂದರೆ ಸೋತಿರುವವರ ಕುರಿತಾಗಿ ಒಂದು ಅನುಕಂಪ, ಒಂದು ಪ್ರಾರ್ಥನೆ ಇರಲಿ, ನೀನು ಗೆಲ್ತೀಯ. ಅದು ಬಿಟ್ಟು ಗೆದ್ದಿರೋರ ಬಗ್ಗೆ ಅಸೂಹೆ, ಸೋತಿರೋರ ಬಗ್ಗೆ ತಿರಸ್ಕಾರ ಅಥವಾ ಅಸಡ್ಡೆ ಇದಿದ್ರೆ ನೀನು ಸೋಲ್ತೀಯ ಅಲ್ವಾ? ಹಾಗಾಗಿ ಈಗ ನಮ್ಮ ಬದುಕಲ್ಲಿ ಇಂತಹದ್ದೇನೋ ಸಮಸ್ಯೆಗಳು ಬಂದಾಗ ಯಾರೋ ಹೇಳ್ತಾರೆ ಅಲ್ಲಿಗೋಗು ದೇವರು ಸಿಗ್ತಾನೆ, ಇಲ್ಲಿಗೋಗು ದೇವರು ಸಿಗ್ತಾನೆ. ನೋಡಿ, ಭಗವಂತ ಸರ್ವಶಕ್ತ, ಸರ್ವಾಂತರ್ಯಾಮಿ, ಅವನು ಎಲ್ಲ ಕಡೆ ಇದ್ದಾನೆ ಅನ್ನೋದು ಎಷ್ಟು ಸತ್ಯವೋ, ಅದರ ಹುಡುಕುವ ಪ್ರಯತ್ನ, ಸಾಕ್ಷಾತ್ಕಾರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಮೊದಲ ಹೆಜ್ಜೆ ನಿಮ್ಮ ಅಂತರಂಗದಿಂದಲೇ ಶುರುವಾಗಬೇಕು. ನಮ್ಮ ಮನೆ ಒಳಗಡೆ ಹಾಸಿಗೆ ಹಿಂಬಿಡಿಸಿಲ್ಲ, ಬೆಡ್ಶೀಟ್ ಹಿಂಬಿಡಿಸಿಲ್ಲ, ಪಾತ್ರೆ ತೊಳೆದಿಲ್ಲ, ಧೂಳು ಹೊಡೆದಿಲ್ಲ, ಕಸ ಗುಡಿಸಿಲ್ಲ, ಎಲ್ಲ ಎಲ್ಲಿ ಬೇಕಲ್ಲಿ ಬಿದ್ದಿದ್ದಾವೆ. ನಾನು ಬೀದಿ ಕಸ ಗುಡಿಸ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇದೆ? ನನ್ನ ಮನೆಯನ್ನು ನಾನು ನೆಟ್ಟಗಿಟ್ಕೊಳ್ಳೋಣ, ನನ್ನ ಮನೆಯನ್ನು ನಾನು ಶುದ್ಧವಾಗಿಟ್ಕೊಳ್ಳೋಣ. ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕು, ಹಾಸಿಗೆ ಸರಿಯಾಗಿ ಜೋಡಿಸಬೇಕು ಅಥವಾ ಸರಿಯಾಗಿ ಹಾಸಬೇಕು, ಬೆಡ್ಶೀಟ್ ಸರಿಯಾಗಿಡಬೇಕು, ಅಥವಾ ಟೂತ್ ಪೇಸ್ಟು ತಗೊಂಡಿದ್ದೀನಿ, ಟೂತ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಮುಚ್ಚಿಲ್ಲ, ಇಲ್ಲ ಮುಚ್ಚಿ ಅದರ ಜಾಗಕ್ಕೆ ಇಡಬೇಕು, ಬ್ರಷ್ ಬ್ರಷ್ ಇಡಬೇಕು, ಕನ್ನಡಿ ಜಾಗದಲ್ಲಿ ಕನ್ನಡಿ ಇರಬೇಕು, ಬಾಚಣಿಗೆ ಜಾಗದಲ್ಲಿ ಬಾಚಣಿಗೆ ಇರಬೇಕು, ಪೊರಕೆಯನ್ನು ಎಲ್ಲ ಹಾಕಬೇಕು ಅಲ್ಲಿಡಬೇಕು, ಊಟದ ತಟ್ಟೆಗಳನ್ನು ಎಲ್ಲಿಡಬೇಕು ಅಲ್ಲಿಡಬೇಕು. ಅಂದರೆ ಒಂದು ಶಿಸ್ತಿದೆಯಲ್ಲ. ಮನೆಯ ಒಳಗಡೆ ಎಲ್ಲವೂ ಇರೋ ಜಾಗದಲ್ಲಿ ಇದ್ದರೆ ಎಷ್ಟು ಚಂದ, ಎಷ್ಟು ನೆಮ್ಮದಿ, ಅಥವಾ ಎಷ್ಟು ಸುಂದರ ಅಲ್ವಾ? ಹಾಗೆ ಹೊರಗಡೆಯ ಬೀದಿಯನ್ನು ಗೂಡಿಸುವ ಮುನ್ನ ಮನೆಯ ಒಳಗಿನ ಜಾಗವನ್ನು ಗೂಡಿಸಿಕೋ. ಆಗ ಹೊರಗಡೆದು ನೀನು ಸುಂದರವಾಗಿ ಕಾಣುತ್ತೆ. ಒಳಗಡೆ ಗಬ್ಬೆದ್ದೋಗಿರ್ಬೇಕಾದ್ರೆ ಹೊರಗಡೆ ಏನು ಗುಡಿಸಬಹುದು ನಾವು ಅಲ್ವಾ? ಹೊರಗಡೆ ಹುಡುಕಬೇಡಿ ಅಂತ.